ವತ್ಸರ, ಸಂವತ್ಸರ, ಇಡಾವತ್ಸರ ಎನ್ನುವುದಾಗಿ ಮತ್ತೆ ವಿಭಾಗಿಸಿದರು. ಇದರ 5 ಸಮೂಹಕ್ಕೆ ಒಂದು ಯುಗ ಎನ್ನುವುದಾಗಿಯೂ 4 ಯುಗಕ್ಕೆ ಒಂದು ಮಹಾಯುಗ ಎನ್ನುವುದಾಗಿಯೂ 72 ಮಹಾಯುಗಕ್ಕೆ ಒಂದು ಮನ್ವಂತರ ಎನ್ನುವುದಾಗಿಯೂ ಹೀಗೆ ಬ್ರಹ್ಮನ ಒಂದು ಹಗಲಿನಲ್ಲಿ 14 ಮನ್ವಂತರಗಳಾಗಿ ಹೋಗುತ್ತದೆ. ಈ ಮೊದಲು ಸ್ವಯಂಭುವ, ಸ್ವಾರೋಚಿಷ, ಔತ್ತಮ, ರೈವತ, ತಾಪಸ, ಚಕ್ಷುಷ ಹೀಗೆ ಮನ್ವಂತರಗಳಾಗಿ ಹೋದವು. ಅದಕ್ಕೆ ಕ್ರಮವಾಗಿ ಯಜ್ಞ, ರೋಚನ, ಸತ್ಯರಿತು, ತ್ರಿಶಿಖ, ವಿಭು, ಮಂತ್ರಧ್ರುವ ಎನ್ನುವುದಾಗಿ ಇಂದ್ರರು ಆಗಿ ಹೋದರು. ಈಗ ನಾನು 7ನೆಯ ಇಂದ್ರ, ಪುರಂದರ ನಾಮಕ ಇಂದ್ರ ಪಟ್ಟಕ್ಕೆ ಬಂದವ. ಅದಿತಿ ಮತ್ತು ಕಾಶ್ಯಪರಿಗೆ ಮಗನಾಗಿ ಹುಟ್ಟಿ ಸಾಧಿಸಬೇಕೆಂಬ ಹಂಬಲದಿಂದ ಮೇಘವಂತ ನಾಮಕ ಪರ್ವತದಲ್ಲಿ ಶತಯಾಗವನ್ನು ಮಾಡಿದ್ದರಿಂದ ಮಘವ ಎನ್ನುವುದಾಗಿ ಹೆಸರಿಸಲ್ಪಟ್ಟು ತ್ರಿಮೂರ್ತಿಗಳಿಂದೇ ಮಾನಿಸಲ್ಪಟ್ಟು ಈ ಸ್ವರ್ಗದ ಗದ್ದುಗೆಯನ್ನ ಏರಿ ಅವರ ಅನುಗ್ರಹದಲ್ಲಿ ಧರ್ಮವನ್ನು ಕಾಪಾಡುತ್ತಾ ಬಂದಿದ್ದೇನೆ. ಈ ಸುಧರ್ಮ